ಕೆಲವು ಗಂಡಂದರ ಮನೇಲಿ ಹೆಂಡತಿ ಬರೀ ಕೆಲಸದವಳು ಮಾತ್ರ ಆಗಿರ್ತಾಳೆ. ಯಾಕೆ ಗೊತ್ತಾ? ಅವ್ನು ದುಡ್ದಿರೋ ರೊಕ್ಕ ಅಥವಾ ಏನಾದರೂ ಒಂದು ಕ್ವಶನ್ ಕೇಳಿದ್ರೆ ನಿನಗೆ ಯಾಕೆ ಬೇಕು, ನೀನೇನು ದುಡಿತೀಯಾ, ನೀನು ಬರೀ ಮನೆ ಕೆಲಸ ಅಷ್ಟೇ ನೋಡ್ಕೊ, ನಿಂದು ಎಷ್ಟದ ಅಷ್ಟೇ ನೋಡ್ಕೊ ಅಂತ. ಸೊ ಅಂಥವ್ರಿಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಪ್ಪ. ನೀನು ಎಲ್ಲನೂ ನಿನ್ನ ತಂದೆ ತಾಯಿ ಹತ್ರ ಶೇರ್ ಮಾಡ್ಕೋತೀಯಾ, ನಿನ್ನ ರಿಲೇಷನ್ ಹತ್ರ ಶೇರ್ ಮಾಡ್ಕೋತೀಯಾ, ಒಳ್ಳೇದೇ, ನಿಜಕ್ಕೂ ತುಂಬ ಖುಷಿ. ಯಾಕಂದರೆ ಫ್ಯಾಮ್ಲಿ ಹತ್ರ ಎಲ್ಲ ಹೇಳ್ಕೊತಿ ಅಂತ. ಸೊ ಆ ಫ್ಯಾಮ್ಲಿಯಲ್ಲೂ ನಿನಗೂ ಅಂತ ಒಂದು ಬಂದಿರ್ತಾಳಲ್ಲ, ಅವಳಿಗೂ ಒಂದು ಬೆಲೆ ಕೊಡು. ಯಾಕಂದರೆ ನಿನ್ನ ಫ್ಯಾಮ್ಲಿ ನಿನಗೊಂದು ಕಣ್ಣಾದರೆ ಹೆಂಡತಿನೂ ಇನ್ನೊಂದು ಕಣ್ಣು. ಯಾಕಂದರೆ ಪ್ರಪಂಚನೇ ನೀನೇ ಅಂತ ನಿನಗೆ ಬಂದಿರ್ತಾಳೆ. ಅದು ಬಿಟ್ಟು ನಿನಗೆ ಆಗಬೇಕು, ನಾನು ದುಡಿತೀನಿ, ನಾನು ಮಾಡ್ತೀನಿ, ಅವಳು ಜಸ್ಟ್ ಒಂದು 10 ರೂಪಾಯಿ ಕೇಳಿದ್ರೆ ನೀನು ಮನೆಯಾಗಿರ್ತೆ, ನಿನಗೆ ಯಾಕೆ ದುಡ್ಡು ಅಂತೀಯಲ್ವಾ? ಹಾಗಾದರೆ ನಿನ್ನ ತಾಯಿ ನೀನು ಕೆಲ್ಸಕ್ಕೆ ಹೋಗ್ತಾರ, ಹಾಗಾದ್ರೆ ನಿನ್ನ ತಾಯಿಗೆ ನೀನ್ಯಾಕೆ ದುಡ್ಡು ಕೊಡ್ತೀಯಾ? ನನ್ನ ಮಾತಲ್ಲಿ ತಪ್ಪು ಅನಿಸ್ಬೋದು, ಬಟ್ ಎಲ್ಲರನ್ನ ಒಂದೇ ರೀತಿ ತಿಳ್ಕೊ. ಹೆಂಡ್ತಿನೂ ಅಷ್ಟೇ ಮುಖ್ಯ, ತಾಯಿ ಎಷ್ಟು ಮುಖ್ಯನೋ